ಮುರಳಿಯ ದಿನಾಂಕ 7/7/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಬಹಳ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ. ನೀವು ತಂದೆ, ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿರಬೇಕಾಗಿದೆ. ಅಲೌಕಿಕ ಸೇವೆ ಮಾಡಬೇಕಾಗಿದೆ. ಪ್ರಶ್ನೆ: ಯಾರು ತಮ್ಮನ್ನು ತಾವು ಬೇಹದ್ದಿನ ಪಾತ್ರಧಾರಿ ಎಂದು ತಿಳಿದು ನಡೆಯುವರೋ ಅವರ ಲಕ್ಷಣಗಳು ತಿಳಿಸಿ. ಉತ್ತರ: ಅವರ ಬುದ್ಧಿಯಲ್ಲಿ ಯಾವುದೇ ಸ್ಥೂಲ, ಸೂಕ್ಷ್ಮ ದೇಹಧಾರಿಗಳ ನೆನಪಿರುವುದಿಲ್ಲ. ಅವರು ಒಬ್ಬ ತಂದೆಯನ್ನು ಮತ್ತು ಶಾಂತಿಧಾಮ ಮನೆಯನ್ನು ನೆನಪು ಮಾಡುತ್ತಾ ಇರುತ್ತಾರೆ, ಏಕೆಂದರೆ ಬಲಿಹರಿಯು ಒಬ್ಬ ತಂದೆಯದಾಗಿದೆ. ಹೇಗೆ ತಂದೆಯು ಇಡೀ ಪ್ರಪಂಚದ ಸೇವೆ ಮಾಡುತ್ತಾರೆ, ಪತಿತರನ್ನು ಪಾವನ ಮಾಡುತ್ತಾರೆಯೋ ಹಾಗೆಯೇ ಮಕ್ಕಳು ಸಹ ತಂದೆಯ ಸಮಾನ ಸೇವಾದಾರಿಗಳಾಗಿ ಬಿಡುತ್ತಾರೆ. ಓಂ ಶಾಂತಿ. ಮೊಟ್ಟ ಮೊದಲಿಗೆ ತಂದೆಯು ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ. ಇಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ಮುಂದೆ ಕುಳಿತಿದ್ದೀರಾ? ಇದನ್ನು ಸಹ ಬುದ್ಧಿಯಲ್ಲಿ ತಂದುಕೊಳ್ಳಿ. ನಾನು ತಂದೆಯ ಮುಂದೆಯೂ ಕುಳಿತಿದ್ದೇನೆ, ಶಿಕ್ಷಕನ ಮುಂದೆಯೂ ಕುಳಿತಿದ್ದೇನೆ. ನಂಬರ್ 1 ಮಾತಾಗಿದೆ, ನಾವು ಆತ್ಮರಾಗಿದ್ದೇವೆ. ತಂದೆಯೂ ಆತ್ಮನಾಗಿದ್ದಾರೆ, ಶಿಕ್ಷಕನೂ ಆತ್ಮನಾಗಿದ್ದಾರೆ, ಒಬ್ಬರೇ ಆಗಿದ್ದಾರಲ್ಲವೇ? ಈ ಹೊಸ ಮಾತನ್ನು ನೀವು ಕೇಳುತ್ತೀರಿ. ಬಾಬಾ, ನಾವಂತೂ ಕಲ್ಪವೂ ಇದನ್ನು ಕೇಳುತ್ತೇವೆಂದು ಹೇಳುತ್ತೀರಿ ಅಂದಾಗ ಬುದ್ಧಿಯಲ್ಲಿ ಇದು ನೆನಪಿರಲಿ. ತಂದೆಯು ಓದಿಸುತ್ತಾರೆ, ನಾನು ಆತ್ಮನನ್ನು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ಳುತ್ತೇನೆ. ಈ ಜ್ಞಾನವು ನೀವು ಮಕ್ಕಳಿಗೆ ಶ್ರೇಷ್ಠಾತಿಶ್ರೇಷ್ಠ ಭಗವಂತನ ಮೂಲಕ ಈ ಸಮಯದಲ್ಲಿಯೇ ಸಿಗುತ್ತದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಆಸ್ತಿಯನ್ನು ಕೊಡುತ್ತಾರೆ. ಯಾವ ಜ್ಞಾನವನ್ನು ಕೊಡುತ್ತಾರೆ? ಎಲ್ಲರ ಸದ್ಗತಿ ಮಾಡುತ್ತಾರೆ, ಅಂದರೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಎಷ್ಟು ಮಂದಿಯನ್ನು ಕರೆದುಕೊಂಡು ಹೋಗುತ್ತಾರೆ? ಇದೆಲ್ಲವನ್ನು ನೀವು ತಿಳಿದುಕೊಂಡಿದ್ದೀರಿ. ಸೊಳ್ಳೆಗಳೋಪಾದಿಯಲ್ಲಿ ಎಲ್ಲರೂ ಸಹ ಹೋಗಬೇಕಾಗಿದೆ. ಸತ್ಯಯುಗದಲ್ಲಿ ಒಂದೇ ಧರ್ಮ, ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಈ ಚಿತ್ರಗಳನ್ನು ಕುರಿತು ತಿಳಿಸಿಕೊಡುವುದು ನೀವು ಮಕ್ಕಳಿಗೆ ಬಹಳ ಸಹಜವಾಗುತ್ತದೆ. ಹೇಗೆ ಮಕ್ಕಳು ಸಹ ನಕ್ಷೆಯಿಂದ ತಿಳಿದುಕೊಳ್ಳುತ್ತಾರಲ್ಲವೇ? ಇದು ಇಂಗ್ಲೆಂಡ್ ಆಗಿದೆ, ಇದು ಈ ದೇಶವಾಗಿದೆ ಎಂದು ಹೇಳಿದಾಗ ಅದು ನೆನಪಿಗೆ ಬಂದು ಬಿಡುತ್ತದೆ. ಇಲ್ಲಿಯೂ ಹಾಗೆಯೇ ಒಬ್ಬೊಬ್ಬ ವಿದ್ಯಾರ್ಥಿಗೂ ತಿಳಿಸಲಾಗುತ್ತದೆ. ಮಹಿಮೆಯು ಒಬ್ಬರದೇ ಆಗಿದೆ. ಶಿವಾಯ ನಮಃ. ಶ್ರೇಷ್ಠಾತಿಶ್ರೇಷ್ಠ ಭಗವಂತ ರಚಯಿತ ತಂದೆಯು ಮನೆಗೆ ಹಿರಿಯರಾಗಿರುತ್ತಾರಲ್ಲವೇ? ಅದು ಹದ್ದಿನ ಮಾತು. ಇವರಂತೂ ಇಡೀ ಬೇಹದ್ದಿನ ಮನೆಗೆ ತಂದೆಯಾಗಿದ್ದಾರೆ, ಮತ್ತೆ ಶಿಕ್ಷಕರೂ ಆಗಿದ್ದಾರೆ. ನಿಮಗೆ ಓದಿಸುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನೀವು ವಿದ್ಯಾರ್ಥಿಗಳು ರಾಯಲ್ ಆಗಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಪ್ರಜಾಪಿತ ಬ್ರಹ್ಮನು ಅವಶ್ಯವಾಗಿ ಇಲ್ಲಿಯೇ ಬೇಕಲ್ಲವೇ? ಅವರಿಲ್ಲದೆ ಕೆಲಸವು ಹೇಗೆ ನಡೆಯುತ್ತದೆ? ಮತ್ತು ಅವಶ್ಯವಾಗಿ ವೃದ್ಧನ ಶರೀರವೇ ಬೇಕು, ಏಕೆಂದರೆ ದತ್ತು ಮಾಡಿಕೊಳ್ಳಲಾಗುತ್ತದೆ ಎಲ್ಲವೇ? ಕೃಷ್ಣನಂತೂ ಮಕ್ಕಳೇ ಎಂದು ಮಾತನಾಡಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ವೃದ್ಧನೇ ಶೋಭಿಸುತ್ತಾರೆ. ಮಕ್ಕಳನ್ನು ಯಾರೂ ಸಹ ತಂದೆ ಎಂದು ಹೇಳುವುದಿಲ್ಲ. ಅಂದಾಗ ನೀವು ಮಕ್ಕಳಿಗೂ ಸಹ ಬುದ್ಧಿಯಲ್ಲಿ ಬರಬೇಕು, ನಾವು ಯಾರ ಮುಂದೆ ಕುಳಿತಿದ್ದೇವೆ. ಆಂತರ್ಯದಲ್ಲಿ ಖುಷಿ ಇರಬೇಕು. ವಿದ್ಯಾರ್ಥಿಗಳು ಎಲ್ಲಿಯಾದರೂ ಕುಳಿತಿರಲಿ, ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ಬರುತ್ತದೆ, ಶಿಕ್ಷಕರ ನೆನಪು ಬರುತ್ತದೆ. ಅವರಿಗಾದರೆ ತಂದೆಯೂ ಬೇರೆ, ಶಿಕ್ಷಕನು ಬೇರೆ ಇರುತ್ತಾರೆ. ನಿಮಗಂತೂ ಒಬ್ಬರೇ ತಂದೆ, ಒಬ್ಬರೇ ಶಿಕ್ಷಕ ಮತ್ತೆ ಗುರುವಾಗಿದ್ದಾರೆ. ಈ ತಂದೆಯು ಅಂದರೆ ಬ್ರಹ್ಮ ತಂದೆಯೂ ಸಹ ವಿದ್ಯಾರ್ಥಿಯಾಗಿದ್ದಾರೆ, ಸ್ವಯಂ ಓದುತ್ತಿದ್ದಾರೆ. ಕೇವಲ ಇವರ ರಥವನ್ನು ಆಧಾರವಾಗಿ ತೆಗೆದುಕೊಳ್ಳಲಾಗಿದೆ, ಮತ್ಯಾವುದೇ ವ್ಯತ್ಯಾಸವಿಲ್ಲ. ಇವರು ನಿಮ್ಮ ತರಹವೇ ಇದ್ದಾರೆ. ನೀವೇನನ್ನು ತಿಳಿದುಕೊಳ್ಳುವಿರೋ ಇವರ ಆತ್ಮವೂ ಸಹ ಅದನ್ನೇ ತಿಳಿದುಕೊಳ್ಳುತ್ತದೆ. ಬಲಿಯರಿ ಎಲ್ಲವೋ ಒಬ್ಬ ತಂದೆಯದಾಗಿದೆ. ಅವರನ್ನೇ ಪ್ರಭು, ಈಶ್ವರನೆಂದು ಹೇಳುತ್ತಾರೆ. ತಂದೆಯು ಇದನ್ನು ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ. ಎಲ್ಲ ಸ್ಥೂಲ, ಸೂಕ್ಷ್ಮ ದೇಹಧಾರಿಗಳನ್ನು ಮರೆತು ಬಿಡಿ.
ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ, ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಿ. ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಇಡೀ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಯಾರು ಇಲ್ಲಿಗೆ ಬರುವರೋ ಅವರು ತಿಳಿದುಕೊಳ್ಳುತ್ತಾರೆ. ಹೋಗುವವರು ಮತ್ತು ತಂದೆಯ ಸೇವೆಯಲ್ಲಿ ಬರುತ್ತಾ ಹೋಗುತ್ತಾರೆ. ಈಶ್ವರ್ಯ ಸೇವಾದಾರಿಗಳಾಗಿದ್ದಾರಲ್ಲವೇ. ತಂದೆಯೂ ಸಹ ಸೇವೆ ಮಾಡಲು ಬಂದಿದ್ದಾರೆ. ಪತಿತರನ್ನು ಪಾವನಗೊಳಿಸುವ ಸೇವೆ ಮಾಡುತ್ತಾರೆ. ರಾಜ್ಯವನ್ನು ಕಳೆದುಕೊಂಡು ದುಃಖಿಯಾದಾಗ ಮತ್ತೆ ತಂದೆಯನ್ನು ಕರೆಯುತ್ತಾರೆ. ಯಾರು ರಾಜ್ಯವನ್ನು ಕೊಟ್ಟಿದ್ದರೋ ಅವರನ್ನೇ ಕರೆಯುತ್ತಾರೆ. ತಂದೆಯು ಸುಖಧಾಮದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಪ್ರಪಂಚದಲ್ಲಿ ನಿಮ್ಮ ವಿನಃ ಇದು ಮತ್ಯಾರಿಗೂ ತಿಳಿದಿಲ್ಲ. ಎಲ್ಲ ಭಾರತವಾಸಿ ಒಂದು ಧರ್ಮದವರೇ ಆಗಿದ್ದಾರೆ. ಇದೇ ಮುಖ್ಯವಾದ ಧರ್ಮವಾಗಿದೆ. ಅಂದ ಮೇಲೆ ಅದು ಯಾವಾಗ ಇರುವುದಿಲ್ಲವೋ ಆಗಲೇ ತಂದೆಯು ಬಂದು ಸ್ಥಾಪನೆ ಮಾಡುತ್ತಾರಲ್ಲವೇ. ಮಕ್ಕಳಿಗೆ ತಿಳಿದಿದೆ, ಭಗವಂತ ಯಾರನ್ನು ಇಡೀ ಪ್ರಪಂಚದವರು ಅಲ್ಲ ಗಾಡ್ ಎಂದು ಕರೆಯುವರೋ ಅವರೇ ನಾಟಕದನುಸಾರ ಕಲ್ಪದ ಇಂದಿನಂತೆ ಬಂದಿದ್ದಾರೆ. ಇದು ಗೀತೆಯ ಎಪಿಸೋಡ್ ಆಗಿದೆ. ಇದರಲ್ಲಿ ತಂದೆಯು ಬಂದು ಸ್ಥಾಪನೆ ಮಾಡುತ್ತಾರೆ. ಬ್ರಾಹ್ಮಣ ಮತ್ತು ದೇವಿ ದೇವತಾ ನಮಃ ಎಂದೇ ಗಾಯನವಿದೆ. ಕ್ಷತ್ರಿಯ ನಮಃ ಎಂದು ಹೇಳುವುದಿಲ್ಲ. ಏಕೆಂದರೆ ಕ್ಷತ್ರಿಯರಲ್ಲಿ 2 ಕಲೆಗಳು ಕಡಿಮೆ ಆಯಿತಲ್ಲವೇ. ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ತ್ರೇತಾಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಹೊಸ ಪ್ರಪಂಚವಿರುತ್ತದೆ. ಇದು ಹಳೆಯದಕ್ಕಿಂತ ಹಳೆಯ ಪ್ರಪಂಚವಾಗಿದೆ. ನೀವು ಪುನಃ ಹೊಸ ಪ್ರಪಂಚದಲ್ಲಿ ಹೋಗುವಿರಿ. ಆ ಪ್ರಪಂಚದಲ್ಲಿ ಹೋಗುವ ಕಾರಣವೇ ನಾವು ನರನಿಂದ ನಾರಾಯಣರಾಗುತ್ತೇವೆಂದು ಹೇಳುತ್ತೀರಿ. ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೇವೆ ಎಂದು ಹೇಳುತ್ತೀರಿ. ರಾಜಕುಮಾರರಾಗುವ ಕಥೆಯೆಂದು ಹೇಳುವುದಿಲ್ಲ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಅವರು ನಾರಾಯಣನನ್ನು ಬೇರೆ ಎಂದು ತಿಳಿಯುತ್ತಾರೆ. ಆದರೆ ನಾರಾಯಣನ ಯಾವುದೇ ಜೀವನ ಕಥೆಯಂತೂ ಇಲ್ಲ. ಜ್ಞಾನದ ಮಾತುಗಳು ಬಹಳಷ್ಟಿವೆಯಲ್ಲವೇ. ಆದ್ದರಿಂದಲೇ 7 ದಿನಗಳ ಸಮಯವನ್ನು ಕೊಡಲಾಗುತ್ತದೆ. ಈ 7 ದಿನಗಳು ಬಟ್ಟಿಯಲ್ಲಿರಬೇಕಾಗುವುದು. ಅಂದರೆ ಇಲ್ಲಿಯೇ ಕುಳಿತು ಬಿಡುವುದಲ್ಲ. ಹೀಗೆ ಮಾಡಿದರೆ ಬಟ್ಟಿಯ ನೆಪ ಮಾಡಿಕೊಂಡು ಅನೇಕರು ಬಂದು ಬಿಡುವರು. ವಿದ್ಯಾಭ್ಯಾಸವು ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ನಡೆಯುತ್ತದೆ. ಮಧ್ಯಾಹ್ನದಲ್ಲಿ ವಾಯುಮಂಡಲವು ಸರಿಯಾಗಿರುವುದಿಲ್ಲ. ರಾತ್ರಿಯಲ್ಲಿಯೂ 10 ರಿಂದ 12 ಗಂಟೆಯವರೆಗೆ ಬಹಳ ಕೆಟ್ಟ ಸಮಯವಾಗಿದೆ. ಇಲ್ಲಿ ನೀವು ಮಕ್ಕಳು ಸಹ ನೆನಪಿನಲ್ಲಿದ್ದು ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕಾಗಿದೆ. ಇಡೀ ದಿನವಂತೂ ಉದ್ಯೋಗ ವ್ಯವಹಾರಗಳಲ್ಲಿ ಇರುತ್ತೀರಿ. ಇಂಥವರು ಅನೇಕರಿದ್ದಾರೆ. ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಇನ್ನೂ ಹೆಚ್ಚಿನ ನೌಕರಿಗಾಗಿ ಓದುತ್ತಾರೆ. ಇಲ್ಲಿಯೂ ನೀವು ಓದುತ್ತೀರೆಂದರೆ ಯಾರು ಓದಿಸುವರೋ ಆ ಶಿಕ್ಷಕರನ್ನು ನೆನಪು ಮಾಡಬೇಕಾಗಿದೆ. ಒಳ್ಳೆಯದು. ಶಿಕ್ಷಕನೆಂದೇ ತಿಳಿದು ನೆನಪು ಮಾಡಿ. ಆಗ ತಂದೆ, ಶಿಕ್ಷಕ, ಸದ್ಗುರು 3 ಸಂಬಂಧಗಳು ಒಟ್ಟಿಗೆ ನೆನಪಿಗೆ ಬರುತ್ತದೆ. ನಿಮಗಾಗಿ ಇದು ಬಹಳ ಸಹಜವಾಗಿದೆ. ಅಂದ ಮೇಲೆ ಬಹಳ ಬೇಗನೆ ನೆನಪು ಬಂದು ಬಿಡಬೇಕು. ಅವರು ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಮತ್ತೆ ಸದ್ಗುರುವೂ ಆಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಅವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನಾವು ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತೇವೆ. ಸ್ವರ್ಗದ ಸ್ಥಾಪನೆಯು ಖಂಡಿತ ಆಗಬೇಕಾಗಿದೆ. ನೀವು ಕೇವಲ ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡುತ್ತೀರಿ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಕೊನೆಗೆ ನಿಮ್ಮ ಜ್ಞಾನವು ಹರಡುತ್ತಾ ಹೋಗುವುದು. ಮನುಷ್ಯರಿಗೆ ಇದು ಅರ್ಥವಾಗುವುದು. ನೀವು ಬ್ರಾಹ್ಮಣರ ಅಲೌಕಿಕ ಧರ್ಮವಾಗಿದೆ. ಶ್ರೀಮತದಂತೆ ಅಲೌಕಿಕ ಸೇವೆಯಲ್ಲಿ ತತ್ಪರರಾಗಿರುವುದು. ನೀವು ಶ್ರೀಮತದನುಸಾರ ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಿ ಎಂಬುದು ಸಹ ಮನುಷ್ಯರಿಗೂ ಸಹ ಅರ್ಥವಾಗುತ್ತಾ ಹೋಗುವುದು. ನಿಮ್ಮಂತಹ ಅಲೌಕಿಕ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ನೀವು ಬ್ರಾಹ್ಮಣ ಧರ್ಮದವರೇ ಇಂತಹ ಕಾರ್ಯವನ್ನು ಮಾಡುತ್ತೀರಿ. ಅಂದ ಮೇಲೆ ಇಂತಹ ಕಾರ್ಯದಲ್ಲಿ ತೊಡಗಬೇಕು ಮತ್ತು ಇದರಲ್ಲಿಯೇ ಬ್ಯುಸಿಯಾಗಿರಬೇಕು. ತಂದೆಯೂ ಸಹ ಬ್ಯುಸಿಯಾಗಿರುತ್ತಾರಲ್ಲವೇ. ನೀವು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಅವರಂತೂ ಪಂಚಾಯಿತಿ ಸೇರಿ ಕೇವಲ ಪಾಲನೆ ಮಾಡುತ್ತಿರುತ್ತಾರೆ. ಆದರೆ ನೀವಿಲ್ಲಿ ಗುಪ್ತ ವೇಷದಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ಗುಪ್ತ ಸೈನಿಕರು.
ಅಹಿಂಸಕರಾಗಿದ್ದೀರಿ. ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಡಬಲ್ ಅಹಿಂಸಕ ಸೇನೆಯಾಗಿದ್ದೀರಿ. ಬಹಳ ದೊಡ್ಡ ಹಿಂಸೆಯು ಈ ವಿಕಾರದ್ದಾಗಿದೆ. ಇದೇ ಪತಿತರನ್ನಾಗಿ ಮಾಡುತ್ತದೆ. ಆದ್ದರಿಂದ ಇದರ ಮೇಲೆ ವಿಜಯಗಳಾಗಬೇಕಾಗಿದೆ. ಭಗವಾನುವಾಚ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯ ಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರಿ. ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಲ್ಲವೇ? ಭಾರತವು ಜಗಜ್ಜೀತವಾಗಿತ್ತು. ಇವರು ವಿಶ್ವದ ಮಾಲೀಕ ಹೇಗಾದರು? ಇದನ್ನೂ ಸಹ ಹೊರಗಿನವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿ ಇರಬೇಕು. ದೊಡ್ಡ ದೊಡ್ಡ ವಿದ್ಯೆಯನ್ನು ಓದುವವರ ಬುದ್ಧಿಯು ವಿಶಾಲವಾಗಿರುತ್ತದೆಯಲ್ಲವೇ? ನೀವು ಶ್ರೀಮತದನುಸಾರ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ನೀವು ಯಾರಿಗೆ ಬೇಕಾದರೂ ತಿಳಿಸಬಲ್ಲಿರಿ. ವಿಶ್ವದಲ್ಲಿ ಶಾಂತಿ ಇತ್ತು, ಆಗ ಮತ್ಯಾವುದೇ ರಾಜ್ಯವಿರಲಿಲ್ಲ. ಸ್ವರ್ಗದಲ್ಲಿ ಅಶಾಂತಿ ಇರಲು ಸಾಧ್ಯವಿಲ್ಲ. ಸತ್ಯಯುಗಕ್ಕೆ ಭಗವಂತನ ಊದೋಟವೆಂದು ಹೇಳುತ್ತಾರೆ. ಕೇವಲ ಊದೋಟವೇ ಇರುವುದಿಲ್ಲ, ಮನುಷ್ಯರೂ ಬೇಕಲ್ಲವೇ? ನಾವು ಅಂತಹ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಎಂದು ಮಕ್ಕಳಿಗೆ ತಿಳಿದಿದೆ. ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಮತ್ತು ವಿಚಾರಗಳು ಶ್ರೇಷ್ಠವಾಗಿರಬೇಕು. ನೀವು ಹೊರಗಿನ ಯಾವುದೇ ಸುಖವನ್ನು ಬಯಸುವುದಿಲ್ಲ. ಈ ಸಮಯದಲ್ಲಿ ನೀವು ಬಹಳ ಸರಳವಾಗಿರಬೇಕಾಗಿದೆ. ನೀವೀಗ ಮಾವನ ಮನೆ ಅಂದರೆ ಸ್ವರ್ಗಕ್ಕೆ ಹೋಗುತ್ತೀರಿ. ಇದು ತಂದೆಯ ಮನೆಯಾಗಿದೆ. ಇಲ್ಲಿ ನಿಮಗೆ ಡಬಲ್ ತಂದೆಯು ಸಿಕ್ಕಿದ್ದಾರೆ. ಒಬ್ಬರು ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಇನ್ನೊಬ್ಬರು ಸಾಕಾರ ತಂದೆ. ಅವರೂ ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ನೀವೀಗ ಮಾವನ ಮನೆಯಾದ ವಿಷ್ಣುಪುರಿಗೆ ಹೋಗುತ್ತೀರಿ. ಅದಕ್ಕೆ ಕೃಷ್ಣಪುರಿ ಎಂದು ಹೇಳುವುದಿಲ್ಲ. ಮಕ್ಕಳ ಪುರಿ ಅಂದರೆ ಧಾಮ ಇರುವುದಿಲ್ಲ. ವಿಷ್ಣುಪುರಿ ಅರ್ಥಾತ್ ಲಕ್ಷ್ಮೀನಾರಾಯಣರ ಪುರಿ ಅಂದರೆ ಲಕ್ಷ್ಮೀನಾರಾಯಣರ ಧಾಮವಾಗಿದೆ. ನಿಮ್ಮದು ರಾಜಯೋಗವಾಗಿದೆ. ಅಂದ ಮೇಲೆ ಅವಶ್ಯವಾಗಿ ನರನಿಂದ ನಾರಾಯಣರಾಗುತ್ತೀರಿ. ನೀವು ಮಕ್ಕಳು ಸತ್ಯವಾದ ಈಶ್ವರ್ಯ ಸೇವಾದಾರಿಗಳಾಗಿದ್ದೀರಿ. ಯಾರು ಕೊನೆ ಪಕ್ಷ 8 ಗಂಟೆಗಳ ಕಾಲ ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡುವರೋ ಅವರಿಗೆ ತಂದೆಯು ಸತ್ಯವಾದ ಈಶ್ವರ್ಯ ಸೇವಾದಾರಿಗಳೆಂದು ಹೇಳುತ್ತಾರೆ. ಯಾವುದೇ ಕರ್ಮ ಬಂಧನವಿರಬಾರದು, ಆಗಲೇ ಸೇವಾದಾರಿಗಳಾಗುತ್ತೀರಿ ಮತ್ತು ಕರ್ಮಾತೀತ ಸ್ಥಿತಿಯಾಗುವುದು. ನರನಿಂದ ನಾರಾಯಣನಾಗಬೇಕೆಂದರೆ ಕರ್ಮಾತೀತ ಸ್ಥಿತಿಯು ಖಂಡಿತ ಬೇಕು. ಕರ್ಮ ಬಂಧನವಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಮಕ್ಕಳು ಸಹ ಇದನ್ನು ತಿಳಿದುಕೊಳ್ಳುತ್ತಾರೆ. ನೆನಪಿನ ಪರಿಶ್ರಮವು ಬಹಳ ಕಠಿಣವಾಗಿದೆ. ಯುಕ್ತಿಯು ಬಹಳ ಸಹಜವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ. ಯೋಗಕ್ಕಾಗಿಯೇ ಈ ಜ್ಞಾನವಿದೆ. ಇದನ್ನು ತಂದೆಯು ಬಂದು ಕಲಿಸುತ್ತಾರೆ. ಕೃಷ್ಣನೇನು ಯೋಗವನ್ನು ಕಲಿಸುವುದಿಲ್ಲ, ಆದರೆ ಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ. ಈ ಚಿತ್ರವು ಎಷ್ಟೊಂದು ತಪ್ಪಾಗಿದೆ. ನೀವೀಗ ಯಾವುದೇ ಚಿತ್ರ ಇತ್ಯಾದಿಗಳನ್ನು ನೆನಪು ಮಾಡಬಾರದು. ಎಲ್ಲವನ್ನು ಮರೆಯಿರಿ. ಯಾರಲ್ಲಿಯೂ ಬುದ್ಧಿಯೂ ಹೋಗದಿರಲಿ. ಬುದ್ಧಿಯೋಗವು ಸ್ಪಷ್ಟವಾಗಿರಲಿ. ಇದು ವಿದ್ಯಾಭ್ಯಾಸದ ಸಮಯವಾಗಿದೆ. ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆಗಲೇ ಪಾಪಗಳು ನಾಶವಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮೊಟ್ಟ ಮೊದಲಿಗೆ ನೀವು ಅಶರೀರಿಯಾಗಿ ಬಂದಿದ್ದೀರಿ. ಈಗ ಪುನಃ ಆಗಬೇಕಾಗಿದೆ. ನೀವು ಆಲ್ರೌಂಡರ್ ಆಗಿದ್ದೀರಿ. ಅವರು ಹದ್ದಿನ ಪಾತ್ರಧಾರಿಗಳು, ನೀವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಿ. ನಾವು ಅನೇಕ ಬಾರಿ ಪಾತ್ರವನ್ನು ಅಭಿನಯಿಸಿದ್ದೇವೆಂದು ನೀವು ಈಗ ತಿಳಿದುಕೊಳ್ಳುತ್ತೀರಿ. ಅನೇಕ ಬಾರಿ ನೀವು ಬೇಹದ್ದಿನ ಮಾಲೀಕರಾಗುತ್ತೀರಿ. ಈ ಬೇಹದ್ದಿನ ನಾಟಕದಲ್ಲಿ ಚಿಕ್ಕ ಚಿಕ್ಕ ನಾಟಕಗಳು ಅನೇಕ ಬಾರಿ ನಡೆಯುತ್ತಿರುತ್ತವೆ. ಸತ್ಯಯುಗದಿಂದ ಕಲಿಯುಗದವರೆಗೆ ಏನೆಲ್ಲವೂ ನಡೆಯುತ್ತಿದೆಯೋ ಅದು ಪುನರ್ವರ್ತನೆಯಾಗುತ್ತಾ ಇರುತ್ತದೆ. ಮೇಲಿನಿಂದ ಹಿಡಿದು ಅಂತ್ಯದವರೆಗೆ ಎಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ. ಮೂಲವತನ, ಸೂಕ್ಷ್ಮವತನ ಮತ್ತು ಸೃಷ್ಟಿಚಕ್ರ ಅಷ್ಟೇ. ಮತ್ಯಾವುದೇ ಧಾಮದೊಂದಿಗೆ ನಿಮ್ಮ ಕೆಲಸವಿಲ್ಲ. ನಿಮ್ಮ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಯಾವಾಗ ಅವರ ಸಮಯವು ಬರುವುದೋ ಆಗ ಅವರೆಲ್ಲರೂ ಬರುತ್ತಾರೆ. ನಂಬರ್ 1 ಹೇಗೆ ಬಂದಿದ್ದಾರೆಯೋ ಹಾಗೆಯೇ ಹಿಂತಿರುಗಿ ಹೋಗುತ್ತಾರೆ.
ನಾವು ಅನ್ಯ ಧರ್ಮದ ವರ್ಣನೆಯನ್ನೇನು ಮಾಡುವುದು. ಕೇವಲ ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ. ಚಿತ್ರ ಇತ್ಯಾದಿಗಳೆಲ್ಲವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬ್ರಹ್ಮ ವಿಷ್ಣು ಶಂಕರನಲ್ಲ, ಕೇವಲ ಒಬ್ಬರನ್ನು ನೆನಪು ಮಾಡಿ. ಪರಮಾತ್ಮನು ಲಿಂಗಾರೂಪವಾಗಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಲಿಂಗ ಸಮಾನವಾದ ವಸ್ತುವಿರಲು ಹೇಗೆ ಸಾಧ್ಯ? ಆ ರೂಪದಲ್ಲಿ ಜ್ಞಾನವನ್ನು ತಿಳಿಸಲು ಹೇಗೆ ಸಾಧ್ಯ? ನೀವು ಕೇಳಲು ಯಾವುದೇ ಪ್ರೇರಣೆಯಿಂದ ಯಾವುದಾದರೂ ಸ್ಪೀಕರ್ ಇಡುವರೇ? ಪ್ರೇರಣೆಯಿಂದ ಏನೂ ಆಗುವುದಿಲ್ಲ. ಶಂಕರನು ಪ್ರೇರಣೆ ಕೊಡುತ್ತಾನೆಂದಲ್ಲ. ಇದೆಲ್ಲವೂ ನಾಟಕದಲ್ಲಿ ಮೊದಲಿನಿಂದ ನಿಗದಿಯಾಗಿರುತ್ತದೆ. ವಿನಾಶವೂ ಸಹ ಆಗಲೇಬೇಕಾಗಿದೆ. ಹೇಗೆ ನೀವಾತ್ಮರು ಶರೀರದ ಮೂಲಕ ಮಾತನಾಡುತ್ತೀರೋ ಹಾಗೆಯೇ ಪರಮಾತ್ಮನು ಸಹ ನೀವು ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಅವರ ಪಾತ್ರವೇ ದಿವ್ಯ ಅಲೌಕಿಕವಾಗಿದೆ. ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಪಾತ್ರವು ಎಲ್ಲರಿಗಿಂತ ಭಿನ್ನವಾಗಿದೆ. ಕಲ್ಪದ ಹಿಂದೆ ಯಾರು ಬಂದಿರುವರೋ ಈಗಲೂ ಅವರೇ ಬರುತ್ತಾರೆ. ಏನೆಲ್ಲವೂ ಕಳೆದು ಹೋಯಿತೋ ಅದು ಡ್ರಾಮಾದಲ್ಲಿದೆ. ಇದರಲ್ಲಿ ಸ್ವಲ್ಪವೂ ಅಂತರವಿಲ್ಲ. ಆದ್ದರಿಂದ ಪುರುಷಾರ್ಥ ವಿಚಾರವನ್ನು ಇಟ್ಟುಕೊಳ್ಳಬೇಕಾಗಿದೆ. ಡ್ರಾಮಾನುಸಾರ ನಮ್ಮದು ಕಡಿಮೆ ಪುರುಷಾರ್ಥವಾಗಿದೆ ಎಂದಲ್ಲ. ಇದರಿಂದ ಪದವಿಯು ಬಹಳ ಕಡಿಮೆಯಾಗಿ ಹೋಗುವುದು. ಪುರುಷಾರ್ಥವು ತೀವ್ರವಾಗಿ ಮಾಡಬೇಕು, ಡ್ರಾಮದ ಮೇಲೆ ಬಿಡುವಂತಿಲ್ಲ. ಆದ್ದರಿಂದ ತಮ್ಮ ಚಾಟನ್ನು ನೋಡಿಕೊಳ್ಳುತ್ತಾ ಇರಿ, ಹೆಚ್ಚಿಸಿಕೊಳ್ಳುತ್ತಾ ಇರಿ. ನನ್ನ ಚಾಟ್ ಹೆಚ್ಚುತ್ತಾ ಹೋಗುತ್ತಿದೆಯೋ ಕಡಿಮೆಯಾಗುತ್ತಿಲ್ಲವೇ ಎಂದು ಬರೆದಿಟ್ಟುಕೊಳ್ಳಿ. ಬಹಳ ಎಚ್ಚರಿಕೆಯಿಂದಿರಬೇಕು. ಇಲ್ಲಿ ನಿಮ್ಮದು ಬ್ರಾಹ್ಮಣರ ಸಂಘವಾಗಿದೆ. ಹೊರಗಡೆ ಎಲ್ಲವೂ ಕೆಟ್ಟ ಸಂಘವೇ ಇದೆ. ಅಲ್ಲಿ ಮನುಷ್ಯರು ಕೆಟ್ಟ ಮಾತುಗಳನ್ನೇ ತಿಳಿಸುತ್ತಾರೆ. ಈಗ ತಂದೆಯು ನಿಮ್ಮನ್ನು ಕೆಟ್ಟ ಸಂಘದಿಂದ ಬಿಡಿಸುತ್ತಾರೆ. ಮನುಷ್ಯರು ಕೆಟ್ಟ ಸಂಘದಲ್ಲಿ ಬಂದು ತಮ್ಮ ರೀತಿ ನೀತಿ ವೇಷ ಭೂಷಣ ಇತ್ಯಾದಿ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿದ್ದಾರೆ. ದೇಶವನ್ನೇ ಬದಲಾಯಿಸಿದ್ದಾರೆ. ಇದೂ ಸಹ ತಮ್ಮ ಧರ್ಮದ ನಿಂದನೆ ಮಾಡುವುದಾಗಿದೆ. ನೋಡಿ ಹೇಗೆ ಜಡೆಗಳನ್ನು ಹಾಕುತ್ತಾರೆ. ದೇಹಾಭಿಮಾನವಾಗಿ ಬಿಡುತ್ತದೆ. ಕೇವಲ ಕೂದಲಿನ ಸೌಂದರ್ಯಕ್ಕಾಗಿ 100-150 ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ. ಇದಕ್ಕೆ ಅತಿಯಾದ ದೇಹಾಭಿಮಾನವೆಂದು ಹೇಳಲಾಗುತ್ತದೆ. ಅಂಥವರು ಎಂದೂ ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಬಹಳ ಸಾಧಾರಣವಾಗಿ ಇರಿ. ತುಂಬ ಒಳ್ಳೊಳ್ಳೆಯ ಸೀರೆಯನ್ನು ಧರಿಸುವುದರಿಂದಲೂ ದೇಹಾಭಿಮಾನವು ಬರುತ್ತದೆ. ದೇಹಾಭಿಮಾನವನ್ನು ಬಿಡುವುದಕ್ಕಾಗಿ ಎಲ್ಲವನ್ನು ಸಾಧಾರಣ ಮಾಡಿಕೊಳ್ಳಬೇಕು. ಒಳ್ಳೆಯ ವಸ್ತು ದೇಹಾಭಿಮಾನದಲ್ಲಿ ತರುತ್ತದೆ. ಈಗ ನೀವು ಈ ಸಮಯದಲ್ಲಿ ವನವಾಸದಲ್ಲಿದ್ದೀರಲ್ಲವೇ? ಪ್ರತಿಯೊಂದು ವಸ್ತುವಿನಿಂದ ಮೋಹವನ್ನು ತೆಗೆಯಬೇಕು. ಬಹಳ ಸಾಧಾರಣವಾಗಿರಬೇಕಾಗಿದೆ. ವಿವಾಹ ಮೊದಲಾದ ಕಡೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ಹೋಗಿ ಸಂಬಂಧವನ್ನು ನಿಭಾಯಿಸುವ ಅರ್ಥವಾಗಿ ಧರಿಸಿರಿ. ಮತ್ತೆ ಮನೆಗೆ ಬಂದು ಬದಲಾಯಿಸಿಕೊಳ್ಳಿ. ನೀವಂತೂ ವಾಣಿಯಿಂದ ದೂರ ಹೋಗಬೇಕಾಗಿದೆ. ವಾನಪ್ರಸ್ಥಿಗಳು ಶ್ವೇತ ವಸ್ತ್ರದಲ್ಲಿರುತ್ತಾರೆ. ನೀವು ಒಬ್ಬೊಬ್ಬರು ಹಿರಿಯರು ಕಿರಿಯರು ಎಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ಚಿಕ್ಕ ಮಕ್ಕಳು ಸಹ ತಂದೆಯ ನೆನಪು ತರಿಸಬೇಕಾಗಿದೆ. ಇದರಲ್ಲಿಯೇ ಕಲ್ಯಾಣವಿದೆ. ನೀವೀಗ ಶಿವ ತಂದೆಯ ಬಳಿ ಹೋಗಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಬಾಪ್ದಾದರವರಿಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ಪ್ರೀತಿಯ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪ್ರಶ್ನೆ ಪಾಯಿಂಟು. ಸದಾ ಗಮನವಿರಲಿ, ನಮ್ಮ ಯಾವುದೇ ಚಲನೆಯು ದೇಹಾಭಿಮಾನದ್ದಾಗಿರಬಾರದು. ಬಹಳ ಸಾಧಾರಣವಾಗಿರಬೇಕಾಗಿದೆ. ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನಿಡಬಾರದು. ಕೆಟ್ಟ ಸಂಘದಿಂದ ತಮ್ಮನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟು. ನೆನಪಿನ ಪರಿಶ್ರಮದಿಂದ ಸರ್ವ ಕರ್ಮ ಬಂಧನಗಳನ್ನು ತುಂಡು ಮಾಡಿ ಕರ್ಮಾತೀತರಾಗಬೇಕಾಗಿದೆ. ಕೊನೆ ಪಕ್ಷ 8 ಗಂಟೆಗಳ ಕಾಲ ಆತ್ಮಾಭಿಮಾನಿಯಾಗಿದ್ದು ಸತ್ಯವಾದ ಈಶ್ವರ್ಯ ಸೇವಾದಾರಿಗಳಾಗಬೇಕಾಗಿದೆ. ವರದಾನ. ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ನಮ್ಮತನದ ಅನುಭೂತಿ ಮಾಡಿಸುವಂತಹ
ಮಾಸ್ಟರ್ ರಚಯಿತ ಭವ. ವಿವರಣೆ: ಮಾಸ್ಟರ್ ರಚಯಿತನ ಮೊದಲ ರಚನೆ ಈ ದೇಹವಾಗಿದೆ. ಯಾರು ಈ ದೇಹದ ಮಾಲೀಕತನದಲ್ಲಿ ಸಂಪೂರ್ಣ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಮ್ಮ ಸ್ನೇಹ ಹಾಗೂ ಸಂಪರ್ಕದ ಮೂಲಕ ಎಲ್ಲರಿಗೆ ನಮ್ಮತನದ ಅನುಭವವನ್ನು ಮಾಡಿಸುತ್ತಾರೆ. ಆ ಆತ್ಮದ ಸಂಪರ್ಕದಿಂದ ಸುಖದ, ದಾತತನದ, ಶಾಂತಿ, ಪ್ರೇಮ, ಆನಂದ, ಸಹಯೋಗ, ಸಾಹಸ, ಉತ್ಸಾಹ, ಉಮಂಗ ಯಾವುದಾದರೂ ಒಂದು ವಿಶೇಷತೆ ಅನುಭೂತಿಯಾಗುವುದು. ಅವರನ್ನೇ ಹೇಳಲಾಗುವುದು ವಿಶಾಲ ಬುದ್ಧಿ, ವಿಶಾಲ ಹೃದಯ ಉಳ್ಳವರು. ಸ್ಲೋಗನ್: ಉಮಂಗ ಉತ್ಸಾಹದ ರೆಕ್ಕೆಯ ಮೂಲಕ ಸದಾ ಹಾರುವ ಕಲೆಯ ಅನುಭೂತಿ ಮಾಡಿಸುತ್ತಾ ಹೋಗಿ. ಅವ್ಯಕ್ತ ಸೂಚನೆ: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ವಿವರಣೆ: ಸ್ವಯಂ ಅನ್ನು ಶ್ರೇಷ್ಠ ಸಂಕಲ್ಪಗಳಿಂದ ಸಂಪನ್ನರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಟ್ರಸ್ಟಿ ಆಗಿ ಇರಿ. ಟ್ರಸ್ಟಿ ಆಗುವುದು ಎಂದರೆ ಡಬಲ್ ಲೈಟ್ ಪರಿಸ್ಥ ಆಗುವುದು. ಇಂತಹ ಮಕ್ಕಳ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪ ಸಫಲವಾಗುವುದು. ಒಂದು ಶ್ರೇಷ್ಠ ಸಂಕಲ್ಪ ಮಕ್ಕಳದ್ದು ಹಾಗೂ 1000 ಶ್ರೇಷ್ಠ ಸಂಕಲ್ಪದ ಫಲ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಒಂದಕ್ಕೆ 1000ದಷ್ಟು ಸಿಗುತ್ತದೆ. ಓಂ ಶಾಂತಿ.